ಅದೇ ಹೇಳಿದಲ್ಲ, ಹಿಂದೂ ಸಮಾಜದ ಸಂಘಟನೆ ದೃಷ್ಟಿಯಿಂದ ಹಿಂದುಳಿದವರಿಗೆ, ದಲಿತರಿಗೆ, ಸಕಲ ಹಿಂದೂ ಸಮಾಜದ ಎಲ್ಲ ಜಾತಿಯವರು ಕೂಡ ಏನೇನು ಅನುಕೂಲ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ. ಮುಂದಿನ ಕಾರ್ಯಕ್ರಮಗಳು ಏನು ಅನ್ನೋದನ್ನು ಸಾಧು ಸಂತರು ಯಾವ ರೀತಿ ನಮಗೆ ಮಾರ್ಗದರ್ಶನ ಮಾಡ್ತಾರೆ ಆ ದಿಕ್ಕಲ್ಲಿ ನಾವು ತೀರ್ಮಾನ ತಗೋತೀವಿ. ಹಿಂದೂ ಸಮಾಜ ಸುಪ್ರೀಂ ಕೋರ್ಟ್ ಹೇಳಿದೆ, ಹಿಂದುತ್ವಕ್ಕೆ ಎಲ್ಲೂ ಸಂಕುಚಿತ ಇಲ್ಲ. ಹಿಂದುತ್ವ ಅಂದ ತಕ್ಷಣ ಒಂದೇ ಜಾತಿಗೆ, ಒಂದೇ ಧರ್ಮಕ್ಕೆ ಸೀಮಿತ ಅಲ್ಲ. ಇದು ನಾನು ಹೇಳಿದ್ದಲ್ಲ, ಸುಪ್ರೀಂ ಕೋರ್ಟ್ ಹೇಳಿರೋದು. ಯಾರ್ಯಾರು ಈ ಭಾರತದಲ್ಲಿ ಹುಟ್ಟಿದಾರೋ, ಯಾರ್ಯಾರು ಇಲ್ಲಿ ಅನ್ನ ತಿಂದಿದ್ದಾರೋ, ಇಲ್ಲಿ ಗಾಳಿ ಕುಡಿದಿದ್ದಾರೋ, ಅವರೆಲ್ಲರೂ ಕೂಡ ರಾಷ್ಟ್ರಭಕ್ತಿಯಿಂದ ಇಟ್ಕೋಬೇಕು. ಅದೇ ಹಿಂದುತ್ವ, ಇದು ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ಯಾರ್ಯಾರು ಈ ದೇಶವನ್ನು ಪ್ರೀತಿ ಮಾಡ್ತಾರೋ ಅವರೆಲ್ಲರೂ ಕೂಡ ನಾವು ಕ್ರಾಂತಿವೀರ ಬ್ರಿಗೇಡ್ ಜೊತೆ ಸೇರಿಸ್ಕೋತೀವಿ. ಸರಿ, ಬಸವ ಕಲ್ಯಾಣದಲ್ಲಿ ಸ್ಟಾರ್ಟ್ ಮಾಡಿದ್ರಲ್ಲ, ಯಾವ ರೀತಿ ಬೇರೆ ಬೇರೆ ಕಡೆ ಪ್ರವಾಸನೂ ಮಾಡ್ತಾ ಇದ್ರಿ, ಯಾವ ರೀತಿ ರೆಸ್ಪಾನ್ಸ್ ಸಿಗ್ತದೆ ತಮ್ಮ ಸಂಘ? ನೋಡಿ, ಜಕನೂರಿನಲ್ಲಿ, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಜಗನೂರು ಗ್ರಾಮ, ಆ ಗ್ರಾಮದಲ್ಲಿ ಮೊದಲನೇ ಸಭೆನ ಮಾಡಿದ್ದು ಸೆಪ್ಟೆಂಬರ್ 28ನೇ ತಾರೀಕು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ 4 ತಿಂಗಳು, ಫೆಬ್ರವರಿ 4 ಈ ಕಾರ್ಯಕ್ರಮ. 4 ತಿಂಗಳಲ್ಲಿ ನಾನು ಹೇಳಿದ್ನಲ್ಲ, ಯಾವುದೇ ಅಧಿಕಾರ ಇಲ್ಲದೆ ಇರೋಂಥ ವ್ಯಕ್ತಿಗಳು, ದೇಶಭಕ್ತರು, ಧರ್ಮನಿಷ್ಠರು ಈ ಒಂದು ದೊಡ್ಡ ಸಂಘಟನೆ ಬೆಳಿಬೇಕು ಅನ್ನೋಂಥ ಅಪೇಕ್ಷೆ ಇಟ್ಕೊಂಡವರು ಹಿಡಿಯಷ್ಟು ಜನ, ದೊಡ್ಡ ನಾಯಕರುಗಳು ನಮ್ಮಲ್ಲಿ ಯಾರೂ ಇಲ್ಲ, ದೊಡ್ಡ ದೊಡ್ಡ ಶ್ರೀಮಂತ ಮಠಗಳು ಇಲ್ಲಿರಲಿಲ್ಲ. ಆದರೆ ಎಲ್ಲರ ಕಳಕಳಿ ಒಂದೇನೆ, ನಾವೆಲ್ಲ ಒಂದಾಗಬೇಕು. ಈ ದಿಕ್ಕಿನಲ್ಲಿ ಹಿಡಿಯಷ್ಟು ಜನ, ಹಿಡಿಯಷ್ಟು ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಈ ಪ್ರಯತ್ನ ಮಾಡಿ, ನನಗೆ ಗೊತ್ತಿರೋಂಥ ಸುದ್ದಿ ಪ್ರಕಾರ 1008 ಸ್ವಾಮಿಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಒಟ್ಟಿಗೆ ಸೇರಿರೋಂಥ ಸಂಘಟನೆ ಕ್ರಾಂತಿವೀರ ಬ್ರಿಗೇಡ್ ಮೊದಲನೇ ಬಾರಿ. ಹಾಗಾಗಿ 4 ತಿಂಗಳಲ್ಲಿ ಇಷ್ಟು ದೊಡ್ಡ ಒಂದು ಸಾಧನೆ ಅಂತಲೇ ನಾವು ಅಂದ್ಕೋಬೋದು. ಅದಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಆ ಎಲ್ಲ ಸಾಧು ಸಂತರ ಅಪೇಕ್ಷೆಗೆ ತಕ್ಕಂತೆ ಈ ಸಂಘಟನೆ ಬೆಳೆಸ್ತೀವಿ, ಇದನ್ನು ಬಿಡಲ್ಲ. ಇದು ಕಳೆದ ಬಾರಿ ಹೇಳಿದರೆ ಅದಕ್ಕೆ ಉತ್ತರ ಕೊಟ್ಟಾಗಿದೆ ನಾನಾಗಲಿ. ಯಾರು ಯಾರನ್ನು ನಾವು ಕೊಂಡ್ಕೊಂಡಿಲ್ಲ. ಯಾರಿಗೆ ಆಸಕ್ತಿ ಇದೆಯೋ ಅವ್ರು ಬರ್ಬೋದು. ಇಲ್ಲ, ಮಾಡಿಲ್ಲ.